ಒನ್ ಇಂಡಿಯಾ ಕನ್ನಡ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ವಕೀಲರಾದಂತಹ ಶಂಕರಪ್ಪನವರು. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಸಂವಾದವನ್ನು ಆರಂಭಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ಒಬ್ಬ ಈ ದೇಶದ ನಾಗರಿಕರಾಗಿ ನಿಮ್ಮ ಪ್ರಕಾರ ಕೊರೋನಾ ಎರಡನೇ ಅಲೆಯನ್ನ ಎದುರಿಸಲು ಸರ್ಕಾರ ಎಡವಿದ್ದೇಲಿ ಸರ್? ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು, ಸರ್ಕಾರ ಎಲ್ಲ ಹಂತಗಳಲ್ಲೂ ನಿರ್ಲಕ್ಷ್ಯ ಧೋರಣೆ ಮಾಡಿದೆ. ಸಂಪೂರ್ಣವಾಗಿ ಎಲ್ಲ ಹಂತಗಳಲ್ಲೂ ನಿರ್ಲಕ್ಷ್ಯವನ್ನು ತೋರಿದ್ದು, ಮೊದಲನೇ ಹಂತದ ಪರಿಣಾಮ ಗೊತ್ತಿದ್ರೂ ಸಹ ಎರಡನೇ ಹಂತದ ಪರಿಣಾಮಗಳ ವಿಚಾರದಲ್ಲಿ, ಜನಗಳ ಮೇಲೆ ಆಗುವಂತ ಪರಿಣಾಮಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು. ಮತ್ತು ಎರಡನೇ ವಿಚಾರ, ಇಂಜೆಕ್ಷನ್ ಕೊಡದೇ ಇರ್ತಕ್ಕಂಥದ್ದು. ಏನಿವತ್ತು ಇಂಜೆಕ್ಷನ್ ಗೊತ್ತಿದ್ರು ಸಹ ಎರಡನೇ ಹಂತಕ್ಕೆ ನಾವು ಇಡೀ ರಾಷ್ಟ್ರಾದ್ಯಂತ ಅವ್ರಿಗೆ ವ್ಯಾಕ್ಸಿನ್ ಕೊಡ್ಬೇಕು ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮೊದಲನೇ ಹಂತದಲ್ಲಿ. ಅದನ್ನ ಸರಿಯಾದ ಹಂತದಲ್ಲಿ, ಸರಿಯಾದ ನಿಟ್ಟಿನಲ್ಲಿ, ಸರಿಯಾದ ಟೈಮ್ಗೆ, ಸಮಯಕ್ಕೆ ಸರಿಯಾಗಿ ಒಂದು ವ್ಯಾಕ್ಸಿನ್ ಅನ್ನು ಕೊಡದೇ ಇರ್ತಕ್ಕಂಥದ್ದು ಸಹ ಅತ್ಯಂತ ಬಹಳ ದುರಂತದ ಸಂಗತಿ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಅದರ ಪರಿಣಾಮಗಳು ಏನಾಯ್ತು, ಎಷ್ಟು ಜನ ಸತ್ರು, ಯಾವ ರೀತಿ ಹರಡ್ತದೆ, ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇದೆ ಜನಸಾಮಾನ್ಯರಿಗೆ ಅಂತೆಲ್ಲ ಗೊತ್ತಿದ್ರು ಸಹ ಒಂದು ವ್ಯಾಪಾರ ವಹಿವಾಟುಗಳನ್ನ ಬಿಟ್ಟಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನಗಳನ್ನು ಬಿಟ್ಟಿದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸೇರಿಸ್ಕೊಂಡಿದ್ದು, ವ್ಯಾಕ್ಸಿನ್ ಅನ್ನ ಕೊಡದೇ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಜೀವನದ ಭದ್ರತೆ ಕೊಡದೇ ಇರ್ತಕ್ಕಂಥದ್ದು. ಬಡ ಮತ್ತು ಮಧ್ಯಮ ವರ್ಗದ ಜನಾಂಗ ಇದಾರಲ್ಲ, ಇವತ್ತು ಅನೇಕ ಜನ ಸತ್ತಿರ್ತಕ್ಕಂಥದ್ದು ಬಡ ಮತ್ತು ಮಧ್ಯಮ ವರ್ಗದ ಜನಾಂಗ. ಅವರಿಗೆ ಜೀವನದ ಭದ್ರತೆ, ಉದ್ಯೋಗದ ಭದ್ರತೆ, ಬದುಕಿನ ಭದ್ರತೆ ಅವರಿಗೆ ಭರವಸೆ ನೀಡದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇವತ್ತು ಸರ್ಕಾರ ವಿಫಲ ಆಗಿತ್ತು. ಹಾಗಾಗಿ ಜನ ಸಂಪೂರ್ಣವಾಗಿ ಮನೆ ಬಿಟ್ಟು ಆಚೆ ಬರುವಂತಾಯ್ತು. ಅವರ ಬದುಕನ್ನ ಕಟ್ಕೊಳ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅವರ ಜೀವನವನ್ನ ಮಾಡ್ಬೇಕಾಗಂತ ಅನಿವಾರ್ಯ ಸಂದರ್ಭ ಬಂದಿತ್ತು. ಮರಿಗಳನ್ನ ಬದುಕು ವಯಸ್ಸನ್ನು ಭೇದ ಭಾವ ಇಲ್ಲದೇನೆ ಅವ್ರು ಏನಾದ್ರೂ ಮಾಡಿ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜನಸಾಮಾನ್ಯರು ಊಟ ವಸತಿ ಇಲ್ಲದೇನೆ ಆಚೆ ಬರುವಂತ ಪರಿಸ್ಥಿತಿ ಬಂತು. ಜೊತೆಗೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಇಡೀ ಜಗತ್ತಿನಾದ್ಯಂತ ಇಷ್ಟೆಲ್ಲ ಗೊತ್ತಿದ್ರು ಸಹ ಅವರಿಗೆ ತಿನ್ನೋದು ಈ ಕರದ ಒತ್ತಡ, ಈ ಟ್ಯಾಕ್ಸ್ಗಳಿದೆಯಲ್ಲ, ವಿಪರೀತವಾಗಿರ್ತಕ್ಕಂಥ ಟ್ಯಾಕ್ಸ್ಗಳು. ಯಾವುದೇ ಹಂತದಲ್ಲೂ ಸರ್, ನೀವು ಹೋಟೆಲ್ ಹೋಗಿ ಟ್ಯಾಕ್ಸು, ಮತ್ತೆ ಕೆಲಸ ಮಾಡ್ಬೇಕಂದ್ರು ಟ್ಯಾಕ್ಸು, ಓಡಾಡ್ಬೇಕಂದ್ರು ಟ್ಯಾಕ್ಸು, ಗಾಳಿ ಬೀಸ್ಬೇಕು, ಸೇವನೆ ಮಾಡ್ಬೇಕಂದ್ರು ಟ್ಯಾಕ್ಸು, ಪ್ರತಿಯೊಂದು. ಅಂದ್ರೆ ಇವತ್ತು ಅಮೆರಿಕಕ್ಕಿಂತ ಹೆಚ್ಚಿನ ಟ್ಯಾಕ್ಸ್ ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಗಮನಿಸಬೇಕು. ಸೊ ಇವೆಲ್ಲ ತೊಂದರೆಗಳಿಂದ ಇವತ್ತು ಮೊದಲನೇ ಹಂತದಲ್ಲಿ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿದ್ರಿಂದ ಇವತ್ತು ಎರಡನೇ ಅಲೆಯಲ್ಲಿ ಅಷ್ಟೊಂದು ಸಾವು ನೋವನ್ನು ಕಾಣುವಂತ ಪರಿಸ್ಥಿತಿ ಬಂದ್ಬಿಡ್ತು. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಎರಡನೇ ಹಂತದ ಈ ರೀತಿಯ ಪರಿಣಾಮ ಬೀರುತ್ತೆ ಗೊತ್ತಿದ್ರು ಸಹ ವೈಜ್ಞಾನಿಕವಾಗಿರ್ತಕ್ಕಂಥ ತೀರ್ಮಾನಗಳನ್ನ ಮತ್ತು ಕಾಲಕಾಲಕ್ಕೆ ಸಾಂದರ್ಭಿಕವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ತೀರ್ಮಾನಗಳನ್ನ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದನ್ನ ಬಹಳ ಗಂಭೀರವಾಗಿ ನಾವು ಸರ್ಕಾರಗಳು ಪರಿಗಣಿಸಬೇಕು, ಜನಸಾಮಾನ್ಯರು ಸಹ ಪರಿಗಣಿಸಬೇಕಾಗ್ತದೆ. ಈಗ ಬರುವಂತ ಮೂರನೇ ಹಂತದಲ್ಲಾದ್ರೂ ಸಹ, ಏನು ಮೂರನೇ ಹಂತ ಬರ್ತದೆ ಅಂತ ಹೇಳ್ತಾ ಇದ್ರೆ, ಆ ನಿಟ್ಟಿನಲ್ಲಾದ್ರೂ ಸಹ ಈ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು ಬಿಟ್ಟು ಇವತ್ತು ಜನಸಾಮಾನ್ಯರೇ ತಮ್ಮದೇ ಆಗಿರ್ತಕ್ಕಂಥ ತೀರ್ಮಾನಗಳನ್ನ, ನಿಲುವುಗಳನ್ನ ತೆಗೆದುಕೊಂಡು ತಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಹಂತದಲ್ಲೂ ಸಹ ಸರ್ಕಾರವನ್ನು ನಂಬಿಕೊಂಡು ಜೀವ ಕಳ್ಕೊಳ್ಳೋದು ಬೇಡ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಈ ಕೊರೋನಾದ ನಂತರ ಅಂದ್ರೆ ಈ ಮೊದಲೇ ಅಲೆಯಿಂದ ಇವತ್ತಿನವರೆಗೆ ಅದೆಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಜನರ ಕೈಯಲ್ಲಿ ದುಡ್ಡಿಲ್ಲ. ಈ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಿರೋದಕ್ಕೆ ಇದು ಒಂದು ಕಾರಣವಾಗಿರ್ಬೋದು. ಒಂದು ವಕೀಲರಾಗಿ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಒಂದು ವಿಚಾರವನ್ನ ನೀವು ಗಮನಿಸಿ. ನಾವು ಇತಿಹಾಸ ನೋಡಿದಾಗ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರು ಸಹ ಭಾರತ ದೇಶದಲ್ಲಿ ಆ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ. ರೆಸೆಷನ್ ಅಂತಕ್ಕಂಥದ್ದು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ, ಮುಂದುವರೆದ ರಾಷ್ಟ್ರಗಳು ಬಂದಿದ್ದನ್ನು ನಾವು ಗಮನಿಸಬಹುದು ಅನೇಕ 10 ವರ್ಷಗಳಿಂದ. ಅದೇ ಭಾರತ ದೇಶಕ್ಕೆ ಏನೂ ಆಗ್ತಾ ಇರಲಿಲ್ಲ. ಕಾರಣ ನೀವು ಗಮನಿಸಬೇಕು, ನಮ್ಮ ಹಳೆ ಸಂಪ್ರದಾಯ, ರಾಮಾಯಣ ಮಹಾಭಾರತ ಕಾಲದಿಂದ ಹಳೆ ಸಂಪ್ರದಾಯಗಳನ್ನ ಗಮನಿಸಿದಾಗ ಅಥವಾ ನಮ್ಮ ಹಳಬರನ್ನು ಗಮನಿಸಿದಾಗ, ಅವರ ಭವಿಷ್ಯದ ಹಿತದೃಷ್ಟಿಯಿಂದ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಜೀವನದ ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಶೇಖರಣೆ ಮಾಡಿರ್ತಕ್ಕಂಥ ಒಂದು ನಿಧಿಯನ್ನ ಬಚ್ಚಿಡುವಂತ ಒಂದು ಪದ್ಧತಿ ನಮ್ಮ ಅನೇಕ ಶತಮಾನಗಳಿಂದ ನಮ್ಮ ಇತಿಹಾಸದಿಂದ ನಾವು ಕಾಣ್ತೀವಿ.
ಅನೇಕ ರಾಜ ಮಹಾರಾಜರ ಕಾಲದಿಂದ ಆಗ್ಬೋದು, ಅಥವಾ ಸರ್ಕಾರ ನಡೆಸಬೇಕಂದ್ರೂ ಭವಿಷ್ಯ ನಿಧಿ ಅಂತಕ್ಕಂಥದ್ದು ಒಂದಿರ್ತಕ್ಕಂಥದ್ದು, ಜನಸಾಮಾನ್ಯರು ಸಹ ಒಂದು ಭವಿಷ್ಯ ನಿಧಿ ಅಂತಕ್ಕಂಥದ್ದು. ಸರ್ಕಾರ ಇರ್ಲಿ ಹೋಗ್ಲಿ, ಸರ್ಕಾರದ ಮೇಲೆ ಡಿಪೆಂಡ್ ಯಾವತ್ತೂ ಸಹ ನಮ್ಮ ದೇಶ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ತಮ್ಮ ಮಕ್ಕಳನ್ನ ಸಾಕ್ಲಿಕ್ಕೆ, ಸಲಹಲಿಕ್ಕೆ, ತಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ ಏನಾದ್ರೂ ಈ ರೀತಿಯಾಗಿರ್ತಕ್ಕ ಅತಂತ್ರ ಸ್ಥಿತಿ ಉದ್ಭವ ಆದಂತ ಸಂದರ್ಭದಲ್ಲಿ, ಅಥವಾ ರೋಗ ರುಜಿನಗಳು ಬಂದಂತ ಸಂದರ್ಭದಲ್ಲಿ, ಅಥವಾ ಆರ್ಥಿಕವಾಗಿ ಮುಗ್ಗಟ್ಟುಗಳನ್ನ ಅನುಭವಿಸಿದಂತ ಸಂದರ್ಭದಲ್ಲಿ ತಾವು ಬಚ್ಚಿಟ್ಟಿರ್ತಕ್ಕಂಥ ಒಂದಷ್ಟು ಅಮೌಂಟ್ ಅನ್ನ ತನ್ನ ಕಷ್ಟಪಟ್ಟು ದುಡಿದು ಶೇಖರಣೆ ಮಾಡಿರ್ತಕ್ಕಂಥ ಒಂದು ಹಣವನ್ನ ಒಂದು ಮುಂದಿನ ಜೀವನಕ್ಕಾಗಿ ಅವರ ಖರ್ಚು ಮಾಡ್ತಾ ಇದ್ರು. ಆಮೇಲೆ ಅದಕ್ಕೆ ತೊಂದರೆ ಆಗ್ತಾ ಇರ್ಲಿಲ್ಲ. ಆ ಭವಿಷ್ಯ ನಿಧಿಯಿಂದ ಅವರು ಆ ಜೀವನವನ್ನ ಕಟ್ಕೊಂತಾ ಇದ್ರು ಕಷ್ಟ ಕಾಲಗಳಲ್ಲಿ. ಆದ್ರೆ ದುರದೃಷ್ಟವಶಾತ್ ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲೈಸೇಷನ್ ತಕ್ಕಂತ ಹೆಸರಲ್ಲಿ, ವೈಜ್ಞಾನಿಕತೆ ಅನ್ನೋ ಹೆಸರಲ್ಲಿ, ಈ ಏನೋ ಹೊಸ ತೀರ್ಮಾನಗಳು ಅಂತಕ್ಕಂಥ ಒಂದು ಹೆಸರಲ್ಲಿ ಇಡೀ ಜನ ಜೀವನವನ್ನ ತಲೆಕೆಲಗು ಮಾಡುವಂತ ಒಂದು ತೀರ್ಮಾನಗಳನ್ನ ತಗೊಂತಾ ಇರ್ತಕ್ಕಂಥ ನಿಜವಾಗ್ಲೂ ದುರದೃಷ್ಟಕರ. ನೋಡಿ, ಇವತ್ತು ಯಾವುದೇ ಭವಿಷ್ಯ ನಿಧಿಯನ್ನ ಒಂದು ಶೇಖರಣೆಯನ್ನು 2 ಲಕ್ಷಕ್ಕಿಂತ ಹೆಚ್ಚಿನ ಯಾವುದೇ ಮನೆಯಲ್ಲಿ ಇಡ್ಕೊಳಕ್ ಆಗೋದಿಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಬಡವ ನಿರ್ಗತಿಕ ಏನಾದ್ರೂ ಒಂದಷ್ಟು ಅಮೌಂಟ್ ಇಟ್ಕೊಂಡ್ರೆ ಅದು ಅಫೆನ್ಸ್ ಆಗ್ತದೆ. ಸೊ ಹಾಗಾಗಿ ಅದನ್ನ ಭಯ ಬಿಟ್ಬಿಟ್ಟು ಎಲ್ಲರೂ ಸಹ ತಮ್ಮ ಬ್ಯಾಂಕ್ಗಳಲ್ಲಿ ಈಗ ಬ್ಯಾಂಕಲ್ಲಿ ದುಡ್ಡು ಬೇಡಕ್ಕೂ ದುಡ್ಡು ಕೊಡ್ಬೇಕು ಅವ್ರಿಗೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗ್ತದೆ. ಜೀವನದ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ. ಹಾಗಾಗಿ ಜನಸಾಮಾನ್ಯ, ವಿಶೇಷವಾಗಿ ಯುವ ಪೀಳಿಗೆ ಅನ್ನೋದಿದೆಯಲ್ಲ, ಯುವ ಪೀಳಿಗೆ ಏನು ಮಾಡ್ಬೇಕು ಅಂತಕ್ಕಂಥ ಪರಿಸ್ಥಿತಿ, ಏನ್ ಮಾಡ್ಬೇಕು ಅಂತಕ್ಕಂಥ ದುಸ್ಥಿತಿಯಲ್ಲಿ ಅವರಿದ್ದಾರೆ. ಏನ್ ಮಾಡ್ಲಿಕ್ಕೂ ಆಗದೆ ಇರ್ತಕ್ಕಂಥ ದುಸ್ಥಿತಿಯಲ್ಲಿ ಇವತ್ತು ಯುವ ಪೀಳಿಗೆ ಇದೆ. ಯುವಕರಿಗೆ ಇವತ್ತು ಕೆಲಸ ಇಲ್ಲ, ಓದ್ಕೊಳ್ಳಕ್ಕೆ ಸರಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಇಲ್ಲ, ಶೈಕ್ಷಣಿಕವಾಗಿ ಅವ್ರಿಗೆ ಸರಿಯಾದ ಸಲಹೆಗಳು ಸಿಗ್ತಾ ಇಲ್ಲ. ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ದುಡ್ಡು ಏನು ಭವಿಷ್ಯ ನಿಧಿ ಅನ್ನೋದು ಸಹ ಆಗೋಗ್ಬಿಟ್ಟಿದೆ. ಮತ್ತೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ, ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಮಾನಸಿಕವಾಗಿ ಜಿಗುಪ್ಸೆಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಇಡೀ ಜಗತ್ತಿನಾದ್ಯಂತ, ವಿಶೇಷವಾಗಿ ಭಾರತದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಗಮನಿಸ್ತೀವಿ. ಹಾಗಾಗಿ ವಿಧಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ಎಷ್ಟೋ ಜನ ಇವತ್ತು ಒಂದು ಲ್ಯಾವಿಶ್ ಲೈಫ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು, ಅಥವಾ ಕೆಲವು ಪೂರಾ ನಿರ್ಗತಿಕರು, ಬದುಕಕ್ಕೆ, ಜೀವನಕ್ಕೆ, ತಿನ್ನಕ್ಕೆ ಗತಿನೇ ಇಲ್ಲದೆ ಇರ್ತಕ್ಕಂಥ ಒಂದು ಪಂಗಡ, ಒಂದು ಜೀವ, ಒಂದು ಯುವ ಪೀಳಿಗೆ, ಅಥವಾ ಬದುಕಕ್ಕೆ ಜಾಸ್ತಿಯಾಗಿ ದುಡ್ಡು ಇಲ್ಲದೆ ಇರ್ತಕ್ಕಂಥವ್ರು, ಅವರ ಲ್ಯಾವಿಶ್ ಲೈಫ್ಗೆ ಜೀವನಕ್ಕೆ ಅಡ್ಜಸ್ಟ್ ಆಗದೆ ಇರ್ತಕ್ಕಂಥವ್ರು, ಅವರು ಈ 2 ವರ್ಗನೂ ಸಹ ಇವತ್ತು ಏನಾಗ್ತಾ ಇದೆ, ಇವತ್ತು ಕ್ರೈಮ್ ರೇಟ್ ಏನು ಅಪರಾಧ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು ಗಮನಿಸ್ತೀವಿ. ನೀವು ಗಮನಿಸಿ ಬರೋದು, ಇವತ್ತು ಏನು ಒಂದು ಮೊದಲು ಲಾಸ್ಟ್ ಇಯರ್ 1-2-3 ತಿಂಗಳು ಬಿಟ್ರೆ, ಅನಂತರ ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಜಾಸ್ತಿ. ಎವ್ರಿ ಡೇ ನೀವು ನೋಡ್ತಾ ಇದ್ರೆ ಡ್ರಗ್ಸ್ ಅನ್ನ ಸೀಸ್ ಮಾಡ್ತಾ ಇರ್ತಕ್ಕಂಥ, ಡ್ರಗ್ಸ್ ಅಡಿಕ್ಷನ್ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥ. ಆಮೇಲೆ ನೀವು ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಕೊರೋನಾ ಹೆಸರಲ್ಲಿ ಈ ಕ್ರಿಮಿನಲ್ ಕ್ರೈಮ್ ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಅಥವಾ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಯಾಕಂದ್ರೆ ಅನೇಕ ಜನ ಇವತ್ತು ಈ ಒಂದು ವಾರದಲ್ಲಿ ಸುಮಾರು 7-8 ಮರ್ಡರ್ಗಳಾಗಿರ್ತಕ್ಕಂಥದ್ದು ಗಮನಿಸಿದ್ರು. ಅಂದ್ರೆ ಮನುಷ್ಯ ಜಿಗುಪ್ಸೆ ಆಗೋಗ್ಬಿಟ್ಟು, ಮನುಷ್ಯನಿಗೆ ಕೆಲಸ ಮಾಡಕ್ಕೆ ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗಿ, ಅಥವಾ ಲ್ಯಾವಿಶ್ ಲೈಫ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು, ಅಥವಾ ಇನ್ನೊಂದು ಯಾವುದೇ ಕೆಲಸ ಇಲ್ಲದೆ ಇರ್ತಕ್ಕಂಥ ಒಂದು ಅಂಬೆಬೇರ್ತನದಿಂದ ಸುತ್ತಾಡ್ತಕ್ಕಂಥವ್ರು, ಅದು ಮಾನಸಿಕವಾಗಿ ಒಳ್ಳೆಯವರೇನೆ ಸಹ ಮಾನಸಿಕವಾಗಿ ಸಾಕಷ್ಟು ಬಲಡ್ತಾ ಇರ್ತಕ್ಕಂಥವ್ರು ಇವತ್ತು ಸಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಯೋಚನೆ ಮಾಡಲಿಲ್ಲ ಅಂದ್ರೆ, ಅಥವಾ ಆಗುವಂತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜನ ಅನುಭವಿಸ್ತಾ ಇರ್ತಕ್ಕಂಥ ತೊಂದರೆಗಳಿಗೆ ಸರ್ಕಾರಗಳು ಸ್ಪಂದಿಸಲಿಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಮುಂಬರುವಂತ ದಿನಗಳು ಬಹಳ ಕಠಿಣವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅನೇಕ ನಿಯಂತ್ರಣಗಳನ್ನು ನೋಡ್ತಾ ಇದ್ವಿ. ಟ್ಯಾಕ್ಸ್ಗಳು ವಿಪರೀತವಾಗಿರ್ತಕ್ಕಂಥ GST ಇದೆ, ಸರ್ವಿಸ್ ಟ್ಯಾಕ್ಸಸ್ ಇದೆ, ಮತ್ತೆ ರೋಡ್ ಟ್ಯಾಕ್ಸಸ್ ನಾವು ಕಟ್ಬೇಕಾಗ್ತದೆ, ಪೆಟ್ರೋಲಿಯಂ ಮೇಲೆ ಟ್ಯಾಕ್ಸಸ್ ಬರ್ತಾ ಇರ್ತಾರೆ, ಜನಜೀವನದ ನಡವಳಿಕೆ ಮೇಲೆ ಟ್ಯಾಕ್ಸಸ್ ಹಾಕ್ತಾ ಇದಾರೆ, ಅಥವಾ ರೋಡ್ ಕಟಿಂಗ್ಸ್ ಅನ್ನ ಟ್ಯಾಕ್ಸ್ ಹಾಕ್ತಾರೆ, ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟ್ಯಾಕ್ಸ್ ಹಾಕ್ತಾ ಇದಾರೆ, ಅಥವಾ ರೆವಿನ್ಯೂ ಟ್ಯಾಕ್ಸ್ ಬೇರೆ ಹಾಕ್ತಾ ಇದಾರೆ, ಜೊತೆಗೆ ಚೆಸ್ಗಳು, ಎಜುಕೇಶನ್ ಚೆಸ್ ಅಂತ ಹಾಕ್ತಾ ಇದಾರೆ, ಮತ್ತೆ ಇನ್ಯಾವುದೋ ಕನ್ಸ್ಟ್ರಕ್ಷನ್ ಚೆಸ್ ಅಂತ ಹಾಕ್ತಾ ಇದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಟ್ಯಾಕ್ಸ್ಗಳು ಇವತ್ತು ಅಮೆರಿಕಕ್ಕಿಂತ ಹೆಚ್ಚಿನ ಟ್ಯಾಕ್ಸ್ ಗಳನ್ನ ಇವತ್ತು ಜನಸಾಮಾನ್ಯರಿಂದ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಒಂದು ತೀರ್ಮಾನಗಳು ಆಗ್ತಾ ಇದ್ರೆ, ಅದು ಬಹಳ ಗಂಭೀರವಾಗಿ ಜನಸಾಮಾನ್ಯರು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಸರ್ಕಾರಗಳು ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ಬೇಕಾಗಿದೆ. ಜನಸಾಮಾನ್ಯರಿಗೆ ಸುಲಭವಾಗಿರ್ತಕ್ಕಂಥ ಜೀವನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಒಬ್ಬ ವಕೀಲನಾಗಿ ಇವತ್ತಿನ ದಿವಸ ನಿರುದ್ಯೋಗ ಸಮಸ್ಯೆನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಂದ್ರೆ, ಇವಾಗ ಅಗ್ರಿಕಲ್ಚರ್ ಅನ್ನ ನೀವು ಅದನ್ನ ಒತ್ತನ್ನು ಕೊಡುವಂಥದ್ದು,
ಈಗ ಅಗ್ರಿಕಲ್ಚರ್ಲ್ಲೂ ಸಹ ಟ್ಯಾಕ್ಸ್ಗಳು ಹಾಕೊಂಡು ಕೂತಿದ್ದಾರೆ. ಅಗ್ರಿಕಲ್ಚರ್ಗೆ ಮಾಡುವಂಥದ್ದು ಮತ್ತೆ ಜನಸಾಮಾನ್ಯರ ಮನಸ್ಥಿತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಗೈಡ್ಲೈನ್ಸ್ ಸಲಹೆ ಸರಿಯಾದ ನಿಟ್ಟಿನಲ್ಲಿ ಸಲಹೆ ಕೊಡ್ತಕ್ಕಂಥದ್ದು ಮತ್ತು ಏನು ಕೋವಿಡ್ ರೂಲ್ಸ್ ನ ಮಿತಿ ಒಳಗಡೆ ಜನ ಕೆಲಸ ಮಾಡ್ಲಿಕ್ಕೆ ಮಾಡುವ ಅವಕಾಶ ಮಾಡ್ಕೊಡ್ಬೇಕು. ಏನು ಯಾವ ರೀತಿ ಕೆಲಸ ಇಂಡಿಪೆಂಡೆಂಟ್ ಆಗಿ ಕೆಲಸ ನೋಡಿ, ಸಾಫ್ಟ್ವೇರ್ಸ್ ಎಲ್ಲ ಅವರು ಮನೆ ವರ್ಕ್ ಫ್ರಮ್ ಹೋಮ್ ಮಾಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನಗಳಿಗೆ ಕೆಲಸ ಮಾಡ್ಲಿಕ್ಕೆ ಯಾವುದೋ ಒಂದು ವಿಧಾನದಲ್ಲಿ ಒಂದು ಪ್ರಯತ್ನವನ್ನು ಸರ್ಕಾರದ ವತಿಯಿಂದ ಮಾಡ್ಬೇಕಾಗ್ತದೆ. ನಿರುದ್ಯೋಗವನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ಬೇಕಾಗ್ತದೆ. ಒಂದು ವೇಳೆ ಈ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳು ಕೈಗೊಳ್ಳಿಲ್ಲ ಅಂದ್ರೆ ಇವತ್ತು ಸಮಾಜದ ದುಸ್ಥಿತಿ ಮತ್ತಷ್ಟು ಸಮಾಜ ಘಾತಕ ಕೃತ್ಯಗಳಿಗೆ ಅವಕಾಶ ಮಾಡಿಕೊಡೋದು ಸರ್ಕಾರಗಳೇ ಜವಾಬ್ದಾರಿ ಆಗ್ತವೆ ಅಂತಕ್ಕಂಥ ಮಾತನ್ನ ನಿಮ್ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ತಾವು ಕೂಡ ಕೋವಿಡ್ ವೈರಸ್ಗೆ ಗುರಿಯಾಗಿತ್ತು. ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು? ಸೋಂಕಿತರಿಗೆ ನಿಮ್ಮ ಅನುಭವದ ಮಾತನ್ನು ಸ್ವಲ್ಪ ಹಂಚಿಕೊಳ್ಬೋದಾ? ನೋಡಿ, ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರು. ನಿಜವಾಗ್ಲೂ ಸಹ ಮೊದಲನೇ ಹಂತದಲ್ಲಿ ಈ ಕೋವಿಡ್ ವೈರಸ್ ನ ಪರಿಣಾಮಗಳೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದರ ಸಿಂಪ್ಟಮ್ಸ್ ಸರಿಯಾದ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಕ್ಕಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಇಲ್ಲದೇನೆ ಒಂದು ಕೋವಿಡ್ ಅಟ್ಯಾಕ್ ಆಗಿದೆ ಅಂತಕ್ಕಂಥ ಗೊತ್ತಾದಾಗ ನಾನು ಸಂಪೂರ್ಣವಾಗಿ ಅನ್ಕಾನ್ಸಿಯಸ್ ಆಗಿ ಸುಮಾರು 9 ದಿವಸಗಳ ಕಾಲ ಹಾಸ್ಪಿಟಲ್ ನಾನು ಇರುವಂತ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಯು ಜಸ್ಟ್ ಇಮ್ಯಾಜಿನ್, ಮನೆಯಲ್ಲಿ ಎಲ್ಲರೂ ಸಹ ನನ್ನ ವೈಫ್ಗೆ ಒಂದ್ ಕಡೆ ಕೋವಿಡ್, ಮಕ್ಕಳಿಗೆ ಒಂದ್ ಕಡೆ ಕೋವಿಡ್, ತಂದೆ ತಾಯಿಗೆ ಅಕ್ಕಂದರಿಗೆ ಒಂದ್ ಕಡೆ ಕೋವಿಡ್, ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಪ್ರತಿಯೊಬ್ಬರು ಸಹ ತಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಕೋವಿಡ್ ಬಂದಾಗ ನಾನು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲಂಗ್ಸ್ಗೆ ಎಫೆಕ್ಟ್ ಆಗಿ ಅನೇಕ ಇವತ್ತು ಜಸ್ಟಿಸ್ ಗೋಪಾಲ್ ಗೌಡ್ ಸಾಹೇಬ್ರನ್ನ ನಾನು ಇವತ್ತು ನೆನೆಸ್ಕೋಬೇಕಾಗ್ತದೆ. ಅವರು ಈ ನಿಟ್ಟಿನಲ್ಲಿ ಸ್ವಲ್ಪ ಸಹಾಯ ಮಾಡಿ ಮಂಜುನಾಥ್ ಪ್ರಸಾದ್ ಏನ್ ಕಮಿಷನರ್ ಅವರು ಇದ್ದಾರೆ ಅವ್ರನ್ನು ಸಹ ನನಗೆ ಒಂದು ಸೀಟನ್ನ ಅಲ್ಲೊಂದು ಮಣಿಪಾಲ್ ಹಾಸ್ಪಿಟಲ್ ಅಕಾಮಡೇಟ್ ಮಾಡ್ಕೊಳ್ತಕ್ಕಂಥ ಅವ್ರನ್ನು ಇವತ್ತು ನೆನೆಸ್ಕೊಂಡು ಕೃತಜ್ಞತೆ ಹೇಳ್ಬೇಕಾಗ್ತದೆ. ಹೀಗೆ ಅನೇಕ ಜನ ನಮ್ಮ ಬಾಬು ರಮೇಶ್ ಪ್ರಸಾದ್ ಅಂತಕ್ಕಂಥ ಬ್ರದರ್ ಇಲ್ಲ, ಅವರು ಬಹಳಷ್ಟು ಕಷ್ಟಪಟ್ಟು ಅವ್ರಿಗೂ ಸಹ ಇದರಿಂದ ಬಿದ್ದಾರೆ. ವಿಶೇಷವಾಗಿ ನನ್ನ ಹೆಂಡತಿ ಪ್ರೇಮ್ ಕುಮಾರಿ ಮತ್ತು ನನ್ನ ತಂಗಿ ವಿಜಯಮ್ಮ ನನಗೆ ಕೊಟ್ಟಿರ್ತಕ್ಕಂಥ ಸೇವೆ ಅಸ್ಮಿಸಲ್ಲ. ಹಾಗಾಗಿ ಡಾಕ್ಟರ್ ಮೈಸೂರು ಸತ್ಯನಾರಾಯಣ ಮೈಸೂರು ಅಂತಕ್ಕಂಥ ಮಣಿಪಾಲ್ ಹಾಸ್ಪಿಟಲ್ ಬಹಳ ಗಂಭೀರವಾಗಿ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದ್ರು. ಅನೇಕ ಜನ ಡಾಕ್ಟರ್ಸ್ AIMS ಇಂದ ಡಾಕ್ಟರ್ಸ್ ಬಂದಿರ್ತಕ್ಕಂಥ ಡಾಕ್ಟರ್ ಮೆಹ್ತಾ ಅಂತಕ್ಕಂಥವ್ರು AIMS ಇಂದ ಡೆಲ್ಲಿಯಿಂದ ಬಂದಿರ್ತಕ್ಕಂಥ ಡಾಕ್ಟರ್ಸ್ ಹೊಸದಾಗಿ ಟ್ರೀಟ್ಮೆಂಟ್ ಕೊಟ್ಟು ನನ್ನನ್ನು ಉಳಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಬಟ್ ಆ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇತ್ತು ಅಂತ ನಾವು ಹೇಳ್ಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಟ್ಯಾಕ್ ಆದಾಗ ಸುಮಾರು ತಿಂಗಳಾನುಗಟ್ಟಲೆ, ಸುಮಾರು ಒಂದು ತಿಂಗಳಿಗಿಂತ 1.25 ತಿಂಗಳಿಗಿಂತ ಹೆಚ್ಚು ಕಾಲ ನನ್ನ ಜನಸಂಪರ್ಕ, ಮನೆಯವರ ಸಂಪರ್ಕ ಇಲ್ಲದೇನೆ, ಯಾರೂ ನನ್ನ ಜೊತೆ ಇಲ್ಲದೇನೆ ನಾನು ಅಲ್ಲಿನ ಒಬ್ಬಟ್ಟಿಗನಾಗಿ ಜೀವನ ಕಳೆಯುವಂತ ಪರಿಸ್ಥಿತಿ. ಯಾಕಂದ್ರೆ ಈ ಪ್ಯಾಂಡಮಿಕ್ ಅಂತಕ್ಕಂಥದ್ದು ಮನುಷ್ಯನ ಸಂಬಂಧಗಳನ್ನ ದೂರ ಮಾಡ್ಬಿಟ್ಟು, ಅದೃಷ್ಟವಶ ನಾನು ಅದು ಯಾವುದೇ ಸಂಬಂಧಗಳಿಂದ ನನ್ನಿಂದ ದೂರ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನನಗೆಲ್ಲರೂ ಸಹ ಮನೆಯಲ್ಲಿ ಇರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥವ್ರು, ಸ್ನೇಹಿತರು ಎಲ್ಲರೂ ಸಹ ಇದನ್ನ ಬಿಟ್ಟು, ಏನು ಪ್ಯಾಂಡಮಿಕ್ ಅನ್ನೋದು ಬಿಟ್ಟು ನನ್ನನ್ನ ಬಹಳ ಆತ್ಮೀಯತೆಯಿಂದ ನನ್ನನ್ನ ಬರಮಾಡ್ಕೊಂಡಿದ್ದಾಗ್ಲಿ ಅಥವಾ ನನಗೆ ಫೋನ್ಗಳ ಮುಖಾಂತರ ಸಂಪರ್ಕ ಮಾಡಿದ್ದಾಗ್ಲಿ ನನಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಿದ್ರಿಂದ ನಾನು ಉಳ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀನಿ. ಬಟ್ ಒಂದು ಗಂಭೀರವಾದ ನಾವು ಹೇಳ್ಬೇಕಾಗುತ್ತೆ, ಈ COVID-19 ಅಂತಕ್ಕಂಥ ಪ್ಯಾಂಡಮಿಕ್ ಬಹಳ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ. ಒಂದ್ ವೇಳೆ ಬಂದ್ರೆ ಸುಲಭವಾಗಿ ಪರಿಹರಿಸ್ಕೋಬಹುದು. ಆದ್ರೆ ಅದೊಂದು ವೇಳೆ ಸೀರಿಯಸ್ ಆಗಿದ್ದೆ ಆದ್ರೆ ಅದಕ್ಕಿಂತ ಕ್ರೂರವಾಗಿರ್ತಕ್ಕಂಥ ಕಾಯಿಲೆ ನಮ್ಮ ಜನದಲ್ಲಿ ಯಾರಿಗೂ ನೋಡ್ಲಿಕ್ಕೆ ಆಗಲ್ಲ. ನಮ್ಮ ವಿರೋಧಿಗಳಿಗೂ ಈ ರೀತಿಯಲ್ಲಿ ಕಾಯಿಲೆ ಬರಬಾರ್ದು ಅಂತಕ್ಕಂಥ ಮನಸ್ಥಿತಿ ಉಳ್ತಕ್ಕಂಥ. ಯಾಕಂದ್ರೆ ಸಂಬಂಧಗಳನ್ನ ಹಾಳು ಮಾಡ್ತದೆ, ಮನುಷ್ಯನ ಪ್ರೀತಿ ವಿಶ್ವಾಸಗಳನ್ನ ಹಾಳು ಮಾಡ್ತದೆ. ಮತ್ತೆ ನಿಮ್ಮ ಸಂಪಾದನೆ, ನಿಮ್ಮ ಆಸ್ತಿ, ಅಂತಸ್ತು, ಧೈರ್ಯ ಏನೂ ನಿಮ್ಮಿಂದ ಬರೋದಿಲ್ಲ. ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಕ್ಕಂಥವ್ರು ಬೀದಿ ಬಲಾಗಿರ್ತಕ್ಕಂಥವ್ರು ಗಮನಿಸಿದ್ವಿ. ಸೊ ಇದು ನಾವು ಏನು ಕಲಿತಾ ಇದ್ರೆ ಮನುಷ್ಯನ ಬದುಕು ಇಷ್ಟೇ, ಆದ್ರೆ ನಾವು ಏನು ಬಿಟ್ಟೋಗಿದ್ವಿ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕಾಗ್ತದೆ. ನಾವು ಏನು ಸರ್ವಿಸ್ ಮಾಡಿದ್ದೀವಿ. ಹಾಗಾಗಿ ಇದೇ ಒಂದು ಕಾರಣಕ್ಕೆ ನಂಗೆ ವಾಸಿ ಆದ್ಮೇಲೆ ಎವ್ರಿ ಡೇ ನಾನು ಗೋಪಾಲ್ ಗೌಡ್ ಸಾಹೇಬ್ರು ಅನೇಕ ಜನ ನಾವು ಟೀಮ್ ಮಾಡ್ಕೊಂಡು ದಿನ 8 ಗಂಟೆಗಳ ಕಾಲ ನಾವು ಸರ್ವಿಸ್ ಅನ್ನು ಮಾಡಿದ್ವಿ, ಫ್ರೀ ಸರ್ವಿಸ್ ಅನ್ನು ಮಾಡಿದ್ವಿ. ಸೆಕೆಂಡ್ ವೇವ್ಗೆ ಸುಮಾರು 485 ಹೆಚ್ಚು ಜನರನ್ನ ನಾವು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. ಆದ್ರೂ ಸಹ ಒಂದಷ್ಟು ಸ್ನೇಹಿತರು ಕಾಲ ಆಗ್ಬಿಟ್ಟಿದ್ದಾರೆ. ಬಟ್ ನಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನದಿಂದ ಮತ್ತು BBMP ಆಫೀಸರ್ ಮುನಿಕೃಷ್ಣ ಮತ್ತು ಮಲ್ಲಿಕಾರ್ಜುನ್ ಅಂತಕ್ಕಂಥ BBMP ಆಫೀಸರ್ಸ್ ಇಂದ ಸಹಾಯದಿಂದ ಅನೇಕ ಜನ ಸ್ನೇಹಿತರನ್ನ ನಾವು ಉಳಿಸ್ಕೊಳ್ಳಕ್ಕೆ ಒಂದು ಅವಕಾಶ ಆಯಿತು. ಇನ್ ಟೈಮ್ ಅಲ್ಲಿ ಬೆಡ್ಡನ್ನು ಸಿಕ್ಕಿ ಟ್ರೀಟ್ಮೆಂಟ್ ಕೊಡಿಸಿದಂತ ಅನುಕೂಲ ಆಯಿತು. ಈ ನಿಟ್ಟಿನಲ್ಲಿ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅವರು ಸಹ ಅವರು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ 100 ಜನಕ್ಕೆ ನಾವು ಸರ್ಕ್ಯುಲೇಟ್ ಮಾಡಿ
ನಮ್ಮ ಒಂದು ಸರ್ವಿಸ್ ಅನ್ನ ಮಾಡಿ ಅನೇಕ ಜನ ಸ್ನೇಹಿತರನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಬಟ್ ಅದು ಒಂದು ವಿಚಾರವನ್ನು ನಾನು ಹೇಳ್ತೀನಿ, ಇದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಈ ಕಾಯಿಲೆ ಬಹಳ ಕಠಿಣವಾಗಿರ್ತಕ್ಕಂಥ ಕಾಯಿಲೆ. ಯಾರು ದುಡ್ಡಿಡ್ತಾರೋ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ನಿರ್ಗತಿಕರಿಗಂತೂ ಸಾವನ್ನೇ ಜಗಲಿಗೆ ಕಟ್ಟಿಕೊಂಡಂಗೆ ಆಗತ್ತೆ. ಹಾಗಾಗಿ ಈ ನಾವು ಜನಸಾಮಾನ್ಯರಿಗೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು, ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಮಾಸ್ಕ್ ಗಳನ್ನು ಯೂಸ್ ಮಾಡಿ, ಮತ್ತು ನೀವು ಸ್ಯಾನಿಟೈಸೇಷನ್ ಯೂಸ್ ಮಾಡ್ತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳಿಗೂ ನೀವು ಸಂಪೂರ್ಣವಾಗಿ ಈ ಕೆಲಸವನ್ನ ಮಾಡ್ಬೇಕಾಗ್ತದೆ. ನಮ್ಮ ಜೀವ ಉಳಿದ್ರೆ ಮತ್ತೆ ಬೇರೆ ಏನೇನಾದ್ರು ಮಾಡ್ಬೋದು. ಜೀವ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ನಮ್ಮ ಭವಿಷ್ಯದ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಭವಿಷ್ಯಗಳನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಈ ಕನಿಷ್ಠ ಈ 3 ಕೆಲಸಗಳನ್ನ ನಾವು ಮಾಡ್ಲೇಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಬಹಳ ಪ್ರಾಮಾಣಿಕವಾಗಿ ನೀವು ಈ ಸರ್ಕಾರದ ಒಂದು ಏನು ಗೈಡ್ಲೈನ್ಸ್ ಇಲ್ಲವೆ, ಸಲಹೆಗಳಿದಾವೆ, ಅದನ್ನ ಯಥಾವತ್ತಾಗಿ ನೀವು ಪಾಲನೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳಿ ಬಯಸ್ತೀನಿ. ಮತ್ತು ವಿಶೇಷವಾಗಿ ಸರ್ಕಾರಗಳು ಗೊತ್ತಿರ್ತಕ್ಕಂಥ ಪ್ಯಾಂಡಮಿಕ್ ಬಗ್ಗೆ ನೀವು ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಧೋರಣೆ ತೋರುವಂತದ್ದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ಸರ್ಕಾರಗಳು ಈಗಲಾದ್ರೂ ಸಹ ಬರುವಂತ ಅಟ್ಲೀಸ್ಟ್ 3ನೇ ಪ್ಯಾಂಡಮಿಕ್ 3ನೇ ಹಂತ ಏನಿದೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ, ಈಗ ದುಡ್ಡಿದ್ದವ್ರಿಗೆ ದುಡ್ಡಪ್ಪ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಕಾಲವೇ. ಆ ರೀತಿ ಆಗ್ತಾನೆ ಎಲ್ಲರನ್ನೂ ಜನಸಾಮಾನ್ಯರನ್ನು ಬದುಕುವಂತ ನಿಟ್ಟಿನಲ್ಲಿ, ವಿಶೇಷವಾಗಿ ಮಕ್ಕಳನ್ನು ಬದುಕುವಂತ ನಿಟ್ಟಿನಲ್ಲಿ ಈಗಲಿಂದನೇ ಒಂದು ಯುದ್ಧೋಪಾದಿಯಲ್ಲಿ ಒಂದು ಪ್ರಯತ್ನಗಳನ್ನ ಸರ್ಕಾರಗಳು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಆ ಒತ್ತಾಯವನ್ನ ನಾನು ಈ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀನಿ. ಕಳೆದ ಒಂದು ಸುಮಾರು 1.5 ವರ್ಷದಿಂದ ವಕೀಲ ವೃತ್ತಿಯನ್ನೇ ನಂಬಿಕೊಂಡವರ ಜೀವನ ಯಾವ ರೀತಿ ಇದೆ ನೋಡಿ. ಬಹಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ. ಇವತ್ತು 23,000ಕ್ಕಿಂತ ಹೆಚ್ಚು ಜನ ಈ ರಾಜ್ಯದಲ್ಲಿ ವಕೀಲರುಗಳಿದ್ದಾರೆ. ಅನೇಕ ಜನ, ಸುಮಾರು 250ಕ್ಕಿಂತ ಹೆಚ್ಚು ಜನ ವಕೀಲರು ಈ ಪ್ಯಾಂಡಮಿಕ್ ಅಂತ ಸಾವನ್ನಪ್ಪಿದ್ದಾರೆ. ಸರ್ಕಾರ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಭದ್ರತೆ ಇಲ್ಲ, ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಸರ್ಕಾರದ ಭರವಸೆನೂ ಇಲ್ಲ. ಅಥವಾ ಕಾನೂನಲ್ಲೂ ಸಹ ನಮ್ಗೆ ಉದ್ಯೋಗ ರೀತಿಯಲ್ಲಿ ನಮ್ಗೆ ಸ್ಟೈಫಂಡ್ ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಆಗುವಂಥದ್ದು, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭದ್ರತೆ ಇಲ್ಲ. ಇದು ಸಂಪೂರ್ಣವಾಗಿ ನಾವು ಬದುಕನ್ನ, ನಮ್ಮ ಕೂಲಿಯನ್ನ ನಾವೇ ಮಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ದುರಾದೃಷ್ಟವಶ ಸರ್. ಇದು ಬಹಳ ಗೌರವಿತವಾಗಿರ್ತಕ್ಕಂಥ ಒಂದು ವೃತ್ತಿ. ಈ ವೃತ್ತಿಗೆ ಇವತ್ತಿನ ದಿವಸ ಭದ್ರತೆ ಇಲ್ಲ. ಏನು ಯುವಕರು ಇವತ್ತು ಸುಮಾರು ವರ್ಷಗಳ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥವ್ರು ಸಹ ಇವತ್ತಿನ ದಿವಸ ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡಿ, ಬೀದಿ ವ್ಯಾಪಾರಗಳನ್ನು ಮಾಡಿ ಜೀವನ ಮಾಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಕೆಲಸ ಮಾಡಿದ್ರೆ ಆಗ್ಬೋದು, ಕೆಲಸ ಮಾಡ್ಲಿಲ್ಲ ಅಂದ್ರೆ ಜೀವನ ನಡೆದೇ ಇರ್ತಕ್ಕಂಥ ಸುಮಾರು 15,000ಕ್ಕಿಂತ ಹೆಚ್ಚು ಜನ ವಕೀಲರು ಇವತ್ತಿನ ದಿವಸ ಅದೇ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ತಪ್ಪಾಗ್ಲಾರು. ಇವಾಗ ಲಿಟಿಗೇಷನ್ಸ್, ಯಾಕಂದ್ರೆ ಇವತ್ತು 2 ವರ್ಷದಿಂದ ಕೋರ್ಟ್ಗಳಿಗೆ ಸರಿಯಾಗಿ ನಡೀತಾ ಇಲ್ಲ. ಒಂದ್ ಕಡೆ ಕಕ್ಷಿದಾರರ ಒತ್ತಡ, ಒಂದ್ ಕಡೆ ಅವ್ರ ಮೇಲೆ ನಮ್ಮ ಮೇಲೆ ಇರ್ತಕ್ಕಂಥ ಗೌರವ ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ಕೋರ್ಟ್ಗಳು ನಡೀತಾ ಇಲ್ಲ. ಕೋರ್ಟ್ಗಳು ನಡೀಲಿಲ್ಲ ಅಂದ್ರೆ ನಮ್ ಜೀವನ ಮಾಡಕ್ಕಾಗಲ್ಲ. ಕೋರ್ಟ್ಗಳು ನಡೆದ್ರೆ ಜೀವ ಉಳಿಯೋದಿಲ್ಲ. ಸೊ ಎಲ್ಲಾ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಂತದಲ್ಲೂ ಸಹ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಓಕಾ ಸಾಹೇಬ್ ವಕೀಲರ ರಕ್ಷಣೆ ದೃಷ್ಟಿಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಏನು ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ ಆನ್ಲೈನ್ ಫೆಸಿಲಿಟೀಸ್ ಅನ್ನು ಮಾಡಿಕೊಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ವಕೀಲರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮತ್ತು ಕಕ್ಷಿದಾರರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ, ಯಾವ ರಾಜ್ಯದಲ್ಲೂ ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯದಲ್ಲಿ ಆನ್ಲೈನ್ ಮುಖಾಂತರ ಅನೇಕ ಸುಮಾರು 20ಕ್ಕಿಂತ ಹೆಚ್ಚು ಕೋರ್ಟ್ಗಳು ಸಿಟ್ಟಿಂಗ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹಂತದಲ್ಲಿ ಅವರು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ನಮ್ಮ ಭದ್ರತೆ ದೃಷ್ಟಿಯಿಂದ ಅವರು ಇಮಿಡಿಯೇಟ್ ಆಗಿ ಕೋರ್ಟ್ಗಳನ್ನ ಆನ್ಲೈನ್ ನಡೆಸದೇ ಇದ್ದಿದ್ದು, ಕೋರ್ಟ್ಗಳಿಗೆ ಅವಕಾಶ ಮಾಡಿಕೊಡಿದ ಪರ್ಸನಲ್ ಅಪಿಯರೆನ್ಸ್ ನ ಎಕ್ಸೆಂಪ್ಷನ್ ಕೊಟ್ಟಿರ್ತಕ್ಕಂಥ ಇವೆಲ್ಲನೂ ಸಹ ಸ್ವಲ್ಪ ಕಷ್ಟ ಆದ್ರೂ ಸಹ ಅನೇಕ ವಕೀಲರ ಜೀವ ಉಳಿತು ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ವಿಶೇಷವಾಗಿ ಯುವ ವಕೀಲರಿಗೆ ಈ ಪ್ರೊಫೆಷನ್ ಮೇಲೆ ಇರ್ತಕ್ಕಂಥ ಗೌರವನೇ ಹೋಗ್ಬಿಡ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತ, ಇವತ್ತು 2 ವರ್ಷದಿಂದ ಏನೂ ಪ್ರೊಫೆಷನ್ ಮಾಡ್ತಾ ಇಲ್ಲ. ಇದ್ರಲ್ಲಿದ್ರೆ ಒಂದು ಇನ್ಕಮ್ ಇಲ್ಲ, ಆದಾಯ ಇಲ್ಲ. ಮತ್ತು ಬೇರೆ ಕೆಲಸಕ್ಕೆ ಹೋಗೋಣ ಅಂದ್ರೂ ಸಹ ಇವತ್ತು ಬೇರೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಇದ್ರಿಗೆ ಸರ್ಕಾರದ ಮಟ್ಟದಲ್ಲಿ ಈ ವಕೀಲರಿಗೆ ಒಂದು ಯಾವ್ದೋ ಒಂದು ರೀತಿಯಾಗಿರ್ತಕ್ಕಂಥ ಯುವ ಜನಾಂಗ ಯಾರೋ ಇವತ್ತಿನ ದಿವಸ 10,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರ್ತಾರೆ ಅಥವಾ ಅದಕ್ಕಿಂತ ಬಹಳ ಕಷ್ಟದ ಪರಿಸ್ಥಿತಿ ಇರ್ತಕ್ಕಂಥ ವಕೀಲರಿಗೆ ಸರ್ಕಾರ ಕನಿಷ್ಠ ಪಕ್ಷ ಒಂದು 25,000 ರೂಪಾಯಿ ತಿಂಗಳಿಗೆ ಸ್ಟೈಫಂಡ್ ಕೊಡುವಂತ ಒಂದು ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಈ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕೆ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅನೇಕ ಜನ ರೈತರಾಗಿ ವಾಪಸ್ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಅನೇಕ ಜನ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅನೇಕ ಜನ ಇವತ್ತಿನ ದಿವಸ ಬೀದಿ ವ್ಯಾಪಾರಗಳಲ್ಲಿ ತರಕಾರಿಗಳನ್ನ ಮಾಡ್ತಾ ಇದ್ದಾರೆ, ಅನೇಕ ಜನ ಬೇರೆ ಬೇರೆ
ವೃತ್ತಿಗಳಲ್ಲಿ ಜೀವನ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಮಾಡ್ತಾ ಇದ್ರೆ. ಬಟ್ ಕಾನೂನಾತ್ಮಕವಾಗಿ ವಕೀಲನಾಗಿ ಸರೆಂಡರ್ ಮಾಡ್ದೇನೆ ಬೇರೆ ಕೆಲಸ ಮಾಡುವುದು ತಪ್ಪಾಗ್ತದೆ. ಆದ್ರೆ ಸರ್ವೈವಲ್ ಪ್ರಶ್ನೆ. ಹಾಗಾಗಿ ಇಂಥ ಒಂದು ದುರ್ಗತಿ, ಇಂಥ ದುಸ್ಥಿತಿ ಬಂದಿರುವುದಕ್ಕೆ ಸರ್ಕಾರ ಈ ಮುಖಾಂತರ ಗಮನಿಸಬೇಕು ಮತ್ತು ಈ ನಿಟ್ಟಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಭದ್ರತೆಯನ್ನು ಕಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ಕಾರಕ್ಕೆ ವಕೀಲರಿಗೆ ಒಂದು ಆದಾಯದ ಭದ್ರತೆ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾರೆ. ತಮಗೂ ಕೂಡ ಇದರ ಅನುಭವ ಆಗಿರುತ್ತೆ. ಈ ಕೋವಿಡ್ ಸಮಯದಲ್ಲಿ ಖಾಸಗಿ ಆಸ್ಪತ್ರೆಗಳು ಯದ್ವಾ ತದ್ವಾ ಬಿಲ್ ಮಾಡಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸಾರ್ವಜನಿಕರ ಪರವಾಗಿ ಒಂದು PIL ಹಾಕುವ ಅವಕಾಶ ನಮ್ಮ ಕಾನೂನಲ್ಲಿ ಇದೆಯಾ ಸರ್? ನೋಡಿ, ಖಂಡಿತವಾಗ್ಲೂ ಸಹ ಇವತ್ತು ಖಾಸಗಿ ಆಸ್ಪತ್ರೆಗಳು ಒಂದು ದಂಧೆ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಸಹ ಅನೇಕ ಜನ ಖಾಸಗಿ ಆಸ್ಪತ್ರೆಗಳು ಕೆಲವು ರಾಜಕಾರಣಿಗಳೊಂದಿಗೆ ಶಾಮೀಲಾಗಿ ಅಥವಾ ಕೆಲವು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಇವತ್ತು ದಿವಸ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂಥ, ಲಕ್ಷಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ನೀವು ಗಮನಿಸ್ತಾ ಇದ್ದೀರಿ. ದುಡ್ಡಿದ್ರೆ ಅವರು ವಾಪಸ್ ಜೀವದಿಂದ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ದುಡ್ಡು ಇಲ್ಲದೆ ಇರ್ತಕ್ಕಂಥ ಶವವಾಗಿ ವಾಪಸ್ ಬರ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದೆ. ಅನೇಕ ಸಂದರ್ಭದಲ್ಲಿ ದುಡ್ಡಿದ್ರು ಖರ್ಚು ಮಾಡಿದ್ರು ಸಹ ಇವನು ವಾಪಸ್ ಕಳಿಸಿದ್ರೆ ಎಲ್ಲಿ ದೂರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಖಾಸಗಿ ಆಸ್ಪತ್ರೆ ಸಾಯುವಂತೆ ಮಾಡಿ ಆ ಬಾಡಿಗಳನ್ನ ಆಸ್ಪತ್ರೆಯಿಂದ ಆಚೆ ಕಳಿಸ್ತಾ ಇರ್ತಕ್ಕಂಥ. ಬಾಡಿ ಕೊಡ್ಬೇಕಂದ್ರು ದುಡ್ಡು ಕೊಟ್ಟು ಪೇ ಮಾಡಿ ಮತ್ತೆ ಲಕ್ಷಾಂತರ ರೂಪಾಯಿ ಪೇ ಮಾಡಿ ಪಾವತಿ ಮಾಡಿ ಮತ್ತೆ ಬಾಡಿಗಳನ್ನ ಆಚೆ ತರುವಂತ, ಶವವನ್ನು ಆಚೆ ತರುವಂತ ಪ್ರಯತ್ನಗಳು ಇವತ್ತಿನ ದಿವಸ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಏನು ಇಡೀ ಜಗತ್ತೇ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟವನ್ನ ಈ ಒಂದು ಮೆಡಿಕಲ್ ಸ್ಕ್ಯಾಮ್ಸ್ ಅವರು ಏನಿದ್ದಾರೆ, ಈ ಮೆಡಿಕಲ್ ದಂಧೆ ಅವರು ಏನಿದ್ದಾರೆ, ಇದು ನಿಜವಾಗ್ಲೂ ಸಹ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಒಂದು ಎಕ್ಸಾಂಪಲ್ ಆದ್ರೂ ಸಹ, ಯಾಕಂದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಹಾಸ್ಪಿಟಲ್ಗೆ ಹೋಗ್ತಾರೆ, ಹಾಸ್ಪಿಟಲ್ ಅಲ್ಲಿ ಅವ್ರು ಏನ್ ಹೇಳಿದ್ರೆ ಅದೇ ನಿಯಂತ್ರಣ, ಮತ್ತೆ ಯಾರನ್ನೂ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಒಂದ್ ವೇಳೆ ವಾಸಿ ಆದ್ರೆ ವಾಸಿ ಆಗಿಲ್ಲ ಮತ್ತೆ ಅವ್ರಿಗೆ ಏನಾದ್ರು ದುಡ್ಡು ಬೇಕಂತ ಅದನ್ನ ದುಡ್ಡು ಎಕ್ಸ್ಪ್ಲಾಟೇಷನ್ ಮಾಡ್ಲಿಕ್ಕೆ ಇಡೀ ಮನೆಯವ್ರನ್ನೆಲ್ಲ ಕರೆದು ಪಕ್ಕ ಯಾವ್ದೋ ಒಂದು ಆಂಜಲ್ ಕೂರಿಸಿ, ಈ ಸೆಕೆಂಡ್ ಟೈಮ್ ನಿಮ್ಮ ಹಾಸ್ಪಿಟ್ಲ್ಗೆ ನೀವು ICU ಕಳಿಸ್ತಾ ಇದೀವಿ, ಬದುಕಬಹುದು ಇಲ್ಲಾಂದ್ರೆ ಇಲ್ಲ, ನಿಮ್ಮಿಷ್ಟ ಅಂತಕ್ಕಂಥ ಕೈ ಚೆಲ್ಲುವಂತ ಒಂದು ಭಯವನ್ನು ಹುಟ್ಟಿಸುವಂತ ವಾತಾವರಣವನ್ನ 99.9 ಆಸ್ಪತ್ರೆಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಸಹ ಈ ಪ್ರಕ್ರಿಯೆ ನಡೀತಾ ಇದೆ. ಭಯ ಹುಟ್ಟಿಸ್ಬಿಟ್ಟು ಮತ್ತೆ ಎಕ್ಸ್ಪ್ಲಾಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಜಾಸ್ತಿ ಆಗ್ತವೆ. ನೀವು ಗಮನಿಸಿರೋದು ಲಕ್ಷಾಂತರ ರೂಪಾಯಿ, 10 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಈಗ ವಸೂಲಿ ಮಾಡಿರ್ತಕ್ಕಂಥದ್ದು ಸಹ ತನ್ನ ಹೆಂಡತಿ ತಾಲಿ ಬಂಗಾರ, ಒಡವೆ, ತಾಲಿ, ಪ್ರಾಪರ್ಟಿ, ಆಸ್ತಿ ಎಲ್ಲ ಮಾರ್ಕೊಂಡು ಇವತ್ತು ಹಾಸ್ಪಿಟಲ್ ಕಟ್ಟಿರ್ತಕ್ಕಂಥ ಉದಾಹರಣೆಗಳು ಸಹ ಅನೇಕ ಇದಾವೆ. ಸೊ ಇದೊಂದು ನಿಜವಾಗ್ಲೂ ಸಹ ದುರಂತದ ಸಂಗತಿ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಖಾಸಗಿ ಆಸ್ಪತ್ರೆಗಳ ಮೇಲೆ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಚಾರ್ಟ್ ಅನ್ನ ಫಿಕ್ಸ್ ಮಾಡ್ಬೇಕು. ಇಂಥ ಆಪರೇಷನ್ಗೆ, ಇಂಥ ಕಾಯಿಲೆಗೆ ಇಷ್ಟು ಅಮೌಂಟ್ ಆಗ್ಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದು ಈ ನಿಟ್ಟಿನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಒಂದು ಪ್ರಯತ್ನವನ್ನು ನಡೆದಿತ್ತು. ದುರಾದೃಷ್ಟವಶ ಈ ಖಾಸಗಿಯವರ ಲಾಬಿಗಳಿಂದ ಆ ಒಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಈ ದೇಶದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಗಳು ಹಿಂದೆಗಡೆಯಿಂದ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾರು ಬಂಡವಾಳಶಾಹಿಗಳು ಮತ್ತು ಕೆಲವು ಅವರ ನಿಯಂತ್ರಣದಲ್ಲಿ ಸರ್ಕಾರಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಜಿಜ್ಞಾಸೆ ಜನಸಾಮಾನ್ಯರಿಗೆ ಹುಟ್ಟದೇ ಇರೋದಿಲ್ಲ. ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗ್ಲೂ ಸಹ ಜನಸಾಮಾನ್ಯರ ಸ್ಥಿತಿ ಅಧೋಗತಿ ಆಗ್ತದೆ. ಇವತ್ತು ಇದಷ್ಟು ಇವಾಗ ಏನು ಕ್ರೈಮ್ ರೇಟ್ ಆಗ್ತಾ ಇದೆ, ಅದಕ್ಕಿಂತ 100 ಪಟ್ಟು ಕ್ರೈಮ್ ರೇಟ್ ಆಗುವಂತ ಅವಕಾಶಗಳು ಸರ್ಕಾರಗಳೇ ಮಾಡಿಕೊಡ್ತಾ ಇದಾವೆ ಅಂತಕ್ಕಂಥದ್ದನ್ನ ನಾವು ದೂರ ತಳ್ಳಿ ಹಾಕುವಂತಿಲ್ಲ. ಈ ನಿಟ್ಟಿನಲ್ಲಿ ಗಂಭೀರವಾಗಿ ಸರ್ಕಾರಗಳು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಯೋಚನೆ ಮಾಡ್ಬೇಕಾಗಿದೆ. ಇವರೆಲ್ಲ ಇವತ್ತು IAS ಆಫೀಸರ್ಗಳು, ಜನಪ್ರತಿನಿಧಿಗಳು ಜನಗಳ ಕಾಸ್ಟ್ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ತೆರಿಗೆ, ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಇವತ್ತಿನ ವಿಲಾಸ ಜೀವನವನ್ನು ಅನುಭವಿಸ್ತಾ ಇದಾರಲ್ಲ, ಅವರು ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ಬೇಕಾಗ್ತದೆ. ಮಾಡಿ ಅವರ ಜೀವನ ಮಟ್ಟವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ, ಅವರ ಬದುಕನ್ನ ಸರಿಯಾದ ನಿಟ್ಟಿನಲ್ಲಿ ರೂಪಿಸುವಂತ ನಿಟ್ಟಿನಲ್ಲಿ, ನಿರುದ್ಯೋಗ ಸಮಸ್ಯೆಯನ್ನ ರೂಪಿಸುವಂತ ನಿಟ್ಟಿನಲ್ಲಿ ಅವರೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಈ ದೇಶದಲ್ಲಿ ಉಚಿತವಾಗಿರ್ತಕ್ಕಂಥ ಎಜುಕೇಶನ್ ಆಗ್ಬೇಕು, ಉಚಿತವಾಗಿ ಉದ್ಯೋಗ ಸಿಗ್ಬೇಕು, ಉಚಿತವಾಗಿ ಈ ಶಾಲೆ ಕಾಲೇಜುಗಳೆಲ್ಲ ಅವ್ರಿಗೆಲ್ಲ ಏನ್ ಕೊಡ್ಬೇಕು, ಮತ್ತೆ ಇವತ್ತು ಉಚಿತವಾಗಿ ಆರೋಗ್ಯ ಸಿಗ್ಬೇಕು. ಈ ಮೂರೂ ಸಹ ಉಚಿತವಾಗಿ ಆರೋಗ್ಯ, ಅದು ನ್ಯಾಷನಲೈಸೇಷನ್ ಆಗ್ಬೇಕು, ಉಚಿತವಾಗಿ ಉದ್ಯೋಗ ಸಿಗ್ಬೇಕು, ಉಚಿತವಾಗಿ ವಿದ್ಯಾಭ್ಯಾಸ ಸಿಗ್ಬೇಕು. ಈ ಮೂರು ಇಂಪಾರ್ಟೆಂಟ್. ಮತ್ತೆ ಅಗ್ರಿಕಲ್ಚರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ 4 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರಗಳು ಕೆಲಸ ಮಾಡಿದಾಗಲೇ ಇಡೀ ಜಗತ್ತಿಗೆ
ಬಹಳ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಚಿಂತನೆ ಮಾಡ್ಬೇಕು, ಸ್ವಾರ್ಥ ಬಿಡ್ಬೇಕು. ರಾಜಕಾರಣಿಗಳು ಅವರು ಅವ್ರ ಅಜ್ಜಿ ತಾತ ಮುತ್ತಾತ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಕೂಡಿಡುವಂತದ್ದು ಬಿಡ್ಬೇಕು. ರಾಜಕೀಯ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು. ಎಲೆಕ್ಷನ್ಗಳು ಮುಕ್ತವಾಗಿ ನಡೆಯಬೇಕು. ಚುನಾವಣೆಗಳು ದುಡ್ಡು ಕೊಟ್ಟು ಜನಸಾಮಾನ್ಯರು ದುಡ್ಡು ತಗೊಳ್ಳೋದನ್ನು ಬಿಡ್ಬೇಕು. ದುಡ್ಡು ಕೊಟ್ಟು ಉಚಿತ ಮುಕ್ತವಾಗಿ ಚುನಾವಣೆಗಳಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಚಾರಗಳನ್ನು ಬಿಡ್ಬೇಕು. ಅವ್ರು ಕೂತ್ಕೊಡುಗರೆ ಪ್ರಚಾರ ಮಾಡ್ಬೇಕು ಇವತ್ತಿನ ದಿವಸ. ಆ ರೀತಿಯಲ್ಲಿ ಚುನಾವಣೆಗಳು ನಡೆದ್ರೆ ಖಂಡಿತವಾಗ್ಲೂ ಸಹ ಈ ದೇಶವನ್ನ ಬಹಳ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಬಹಳ ದೊಡ್ಡ ಕೆಲಸವೇನಲ್ಲ. ಆದ್ರೆ ಮನಸ್ಸಿಗೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ನಡಿಬೇಕು. ಸರ್, ಕೊನೆಯದಾಗಿ ಪ್ರತಿಯೊಬ್ಬ ನೊಂದ ವ್ಯಕ್ತಿಗೆ ವಕೀಲರು ನ್ಯಾಯ ಕೊಡಿಸ್ಬೇಕು. ಅದು ಆಗ್ತಾ ಇದೆಯಾ ಸರ್? ನೋಡಿ, ನಾನು ಈಗಲೇ ಹೇಳಿದೆ, ನೊಂದ ವ್ಯಕ್ತಿಗೆ ವಕೀಲರಿಗೆ ಏನು ಸರ್ಕಾರ ಮತ್ತು ಅಧಿಕಾರಿ ವರ್ಗ ಏನು ತಪ್ಪುಗಳು ಮಾಡಿರ್ತವೆ ಅದನ್ನ ತಪ್ಪು ಅಂತ ಎತ್ತಿ ತೋರಿಸುವಂತ ಒಂದು ಪ್ರಯತ್ನ ಕೋರ್ಟ್ಗೆ ಮನವರಿಕೆ ಮಾಡೋದಷ್ಟೇ ವಕೀಲರ ಕೆಲಸ. ಈ ಅನೇಕ ಜನ ನಿರ್ಗತಿಗಳು ಎಷ್ಟೋ ಜನ ಕೋರ್ಟ್ಗಳಿಗೆ ಬರಕ್ಕಾಗಲ್ಲ. ಅದಕ್ಕಾಗಿ ಒಂದು ಮಾತನ್ನ ಹೇಳ್ತಾ ಇದ್ರು, ಮೊದಲಿಗೆ ಪಂಚಾಯತಿಗಳು ನಡೀತಾ ಇದ್ವು, ಗ್ರಾಮ ಹಳ್ಳಿಗಳಲ್ಲಿ ಪಂಚಾಯತಿಗಳು. ಎಂಥದೇ ಸಮಸ್ಯೆ ಆಗ್ಲಿ ಒಂದು ರಾತ್ರಿ ಪಂಚಾಯತಿಯಲ್ಲಿ ತೀರ್ಮಾನ ಆಗಿ ಅವನ ಜೀವನ ಅವ್ನು ನಡ್ಸ್ಕೊಂತ ಇದ್ರು. ಈ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೈರಾರ್ಕಿ ಸಿಸ್ಟಮ್ ಅಲ್ಲಿ ಅನೇಕ ಜನ ಭ್ರಷ್ಟಾಚಾರ, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ, ಮತ್ತೊಂದು ಮಗದೊಂದು ಅಂತೇಳಿ ವರ್ಷಾನುಗಟ್ಲೆ ನೀವು ಕೊಡ್ತಾ ಇರ್ತಕ್ಕಂಥ ಗಿಫ್ಟ್ ಮಕ್ಕಳಿಗೆ ಲಿಟಿಗೇಷನ್. ಮಕ್ಕಳಿಗೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಲಿಟಿಗೇಷನ್ ಅನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅಷ್ಟೇ ಇವತ್ತು ಪರಿಸ್ಥಿತಿಯಲ್ಲಿ. ಇದು ನಿಲ್ಲಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ರಾಜಿ ಸಂಧಾನಗಳ ಮುಖಾಂತರ ಇವತ್ತು ಅನೇಕ ನ್ಯಾಯಾಲಯಗಳು, ಅನೇಕ ಮಧ್ಯಸ್ಥಿಕೆ ಕೇಂದ್ರಗಳು ಜನಸಾಮಾನ್ಯರನ್ನ ಒಂದುಗೂಡಿಸಿ ಮನಸ್ಥಿತಿಗಳನ್ನು ಒಂದು ಮಾಡಿ ಲಿಟಿಗೇಷನ್ ಇಮಿಡಿಯೇಟ್ ಆಗಿ ತೀರ್ಮಾನ ಮಾಡಿ ಸ್ವಲ್ಪ ಹೋಗುತ್ತೋ ಬರುತ್ತೋ ಬೇರೆ ತೀರ್ಮಾನ ಮನಶಾಂತಿಯಿಂದ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಚಿಂತನೆಗಳು ಇತ್ತೀಚೆಗೆ ನಡೀತಾ ಇದೆ. ಅದು ಒಳ್ಳೆ ಬರೋದು. ಆದ್ರೆ ದುರಾದೃಷ್ಟ ಈಗ ವಕೀಲರ ಅವರ ದುಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈಗ ಲಿಟಿಗೇಷನ್ಗೆ ಕೋರ್ಟ್ ಮುಂದೆ ಬಂದಾಗ ಈ ಲಿಟಿಗೇಷನ್ ಕಾಸ್ಟ್ ಜಾಸ್ತಿ ಆಗ್ಬಿಡ್ತಾ ಇದೆ. ಲಿಟಿಗೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಈ ಸಿಸ್ಟಮ್ ಅಲ್ಲಿ ಬದಲಾವಣೆಗಳಾಗ್ತವೆ. ಈಗ ಲಿಟಿಗೇಷನ್ ಸರ್ಕಾರ ಕೋರ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಸರ್ಕಾರಗಳು ತೀರ್ಮಾನ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಮಾಡ್ಬೇಕು. ಲಿಬರಲೈಸೇಷನ್ ಆಫ್ ಲಾ ಆಗ್ಬೇಕು. ಕಾನೂನು ಸುಲಲಿತ ಆಗ್ಬೇಕು, ಕಠಿಣ ಆಗ್ಬಾರ್ದು. ಯಾವಾಗ ಸುಲಲಿತವಾಗಿರ್ತಕ್ಕಂಥ ಕಾನೂನನ್ನು ಜಾರಿಗಳು ಅಂತ ಒಂದು ತೀರ್ಮಾನಗಳನ್ನ ಅದಕ್ಕೆ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಸಾಯೋ ತನಕ ಭಾರತದ ಸಂವಿಧಾನ ಇದೆಯಲ್ಲ, ಅದೊಂದು ದೊಡ್ಡ ಬೈಬಲ್. ಭಾರತದ ಸಂವಿಧಾನ ಮಹಾನ್ ಗ್ರಂಥ. ಅದೊಂದು ಇಡೀ ಮನುಷ್ಯನ ಜೀವನವನ್ನ ರಕ್ಷಣಾತ್ಮಕವಾಗಿ ಹಿಡಿದಿಡುವಂತ ಒಂದು ಕೆಲಸವನ್ನ ಸಂವಿಧಾನ ಮಾಡ್ತದೆ. ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರು ಸಹ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಅದರ ಅಡಿಯಲ್ಲಿ ಅದರ ವ್ಯಾಪ್ತಿ ಒಳಗಡೆ ಕೆಲಸ ಮಾಡಿತಾ ಇದ್ದಾರೆ. ಈ ದೇಶದ ನಾಗರಿಕರನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಲ್ಲಿ, ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾದ್ರೆ ನಾವು ಖಂಡಿತವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಅನೇಕ ಕಾನೂನು, ಸುಮಾರು 4500ಕ್ಕಿಂತ ಹೆಚ್ಚು ಕಾನೂನುಗಳು ಇವಾಗ ದಿನೇ ದಿನೇ ಜಾಸ್ತಿ ಆಗ್ತವೆ. ಅದನ್ನು ಕಠಿಣವಾಗಿರ್ತಕ್ಕಂಥ ನಿಲುವುಗಳಿಂದ ರಾಜಕಾರಣಿಗಳು ಮತ್ತು ಕೆಲವರು ಅಧಿಕಾರಿ ವರ್ಗದ ತಿಕ್ಕಲುತನಗಳಿಂದ ಇವತ್ತು ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾನೂನಿನ ಸಂಕೋಲಗಳಲ್ಲಿ ಸಿಕ್ಕಿ ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸಬೇಕಾಗಿದೆ. ಆಗ ಲಿಬರಲೈಸೇಷನ್ ಆಗ್ಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಹ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಈ ಮಧ್ಯದಲ್ಲಿ ಸರ್ಕಾರಗಳು ತಮ್ಮ ಸ್ವಾರ್ಥಕ್ಕಾಗಿ ತೆಗೆದುಕೊಳ್ಳುವಂತ ನೀತಿಗಳು, ನಿರ್ಣಯಗಳು ಇವು ಜನಸಾಮಾನ್ಯನ ಬದುಕನ್ನೇ ಬಡವೇಲ ಮಾಡ್ತಾ ಇರ್ತಕ್ಕಂಥದ್ದು. ಅದು ಆಗಬಾರ್ದು. ಅದು ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಜನಸಾಮಾನ್ಯನ ಪರವಾಗಿ ಯೋಚನೆ ಮಾಡ್ಬೇಕು ಸರ್ಕಾರಗಳು ಮತ್ತು ಅಧಿಕಾರಿ ವರ್ಗ. ಯಾಕಂದ್ರೆ ಅವ್ರು ಓದಿ ಬಂದಿರ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ಲಿಕ್ಕೆ, ತಮ್ಮ ಬದುಕು ಕಟ್ಕೊಳಕ್ಕಲ್ಲ, ಇನ್ನೊಬ್ರು ಬದುಕನ್ನ ಕಟ್ಕೊಳ್ಲಿಕ್ಕೆ. ಸೊ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿಯೊಬ್ಬರ ಮೇಲೂ ಇದೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿ ವಕೀಲರ ಮೇಲೂ ಇದೆ. ವಕೀಲರು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೋ ಈ ಕಷ್ಟದ ದಿನಗಳು ಸಹ ಒಂದ್ ಸ್ವಲ್ಪ ಬದುಕು ಕಟ್ಕೊಳ್ಳಕ್ಕೆ ಜೀವನ ಸಿಕ್ಕಿದ್ರೆ ಸಾಕು ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಆ ಜೀವದ ಭಯವನ್ನ ತೋರಿದು ಆ ಬದುಕನ್ನು ಕಟ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕಕ್ಷಿದಾರರಿಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಕಕ್ಷಿದಾರ ಕೆಲಸಗಳನ್ನ ತಮ್ಮ ಬದುಕು ಸಾವಿನ ಹಂಚಿನಲ್ಲಿ ಇದೀವಿ ಅಂತ ಗೊತ್ತಿದ್ರು ಸಹ ಕೋರ್ಟ್ಗಳಿಗೆ ಹೋಗಿ ವಾದ ಮಾಡ್ತಾ ಇದ್ದಾರೆ. ಇವತ್ತು ದಿವಸ ಇವೆಲ್ಲ ಬಿಟ್ಟು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ವಕೀಲರು ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಗಲಭರಿಸ್ತೀನಿ. ಇವತ್ತು ಅನೇಕ ಜನ ಪಬ್ಲಿಕ್ ಇಂಟರೆಸ್ಟ್ ಲಿಟಿಗೇಷನ್ಸ್
ಇವತ್ತು ಆ ವಕೀಲರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನು ಹಾಕಿದ್ರಿಂದನೇ ಇವತ್ತು ನ್ಯಾಯಾಂಗ ಇಡೀ ಕೋವಿಡ್ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡಿ ಜನಸಾಮಾನ್ಯರನ್ನ ರಕ್ಷಣೆ ಮಾಡಿದ್ದು, ವಕೀಲರನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಕೇವಲ ಇವತ್ತು ರಾಜಕಾರಣಿಗಳಿಂದ, ಜನಸಾಮಾನ್ಯರಿಂದ, ಅಧಿಕಾರಿಶಾಹಿ ವರ್ಗಗಳಿಂದ ಆಗದೇ ಇರ್ತಕ್ಕಂಥ ಕೆಲಸವನ್ನ ವಕೀಲರ ಮುಖಾಂತರ ನ್ಯಾಯಾಂಗದ ವ್ಯವಸ್ಥೆ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ತಪ್ಪಾಗಲಾರು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲೇ ಅನ್ಯಾಯ ಆದ್ರೂ ಸಹ ಕೋವಿಡ್ ನಿಯಮಾವಳಿಗಳಲ್ಲಿ ಆಗ್ಲಿ, ಸರ್ಕಾರದ ಎಲ್ಲಿ ವಿಫಲ ಆಗಿದ್ರು ಸಹ ಇಮಿಡಿಯೇಟ್ ತತ್ಕ್ಷಣಕ್ಕೆ ವಕೀಲ ಒಂದು ಪಬ್ಲಿಕ್ ಲಿಟಿಗೇಷನ್ ಅನ್ನು ಹಾಕಿ ಕೋರ್ಟ್ ಮುಖಾಂತರ ಒಂದು ಆದೇಶವನ್ನು ಪಡೆದು ಆ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಇದು ಕೇವಲ ಇವತ್ತು ವ್ಯಾಕ್ಸಿನ್ ಸಿಗ್ಬೇಕಂದ್ರೂ ಸಹ, ಬೆಡ್ ಸಿಗ್ಬೇಕಂದ್ರು, ರಕ್ಷಣೆಗೆ ಒಂದು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ಬೇಕಂದ್ರು ಇವತ್ತು ನ್ಯಾಯಾಲಯದ ಹಸ್ತಕ್ಷೇಪದಿಂದ ಅಥವಾ ಹಸ್ತಕ್ಷೇಪ ಅನ್ನೋದಕ್ಕಿಂತ ನ್ಯಾಯಾಲಯದ ಆದೇಶಗಳಿಂದ ವಕೀಲರು ಲಿಟಿಗೇಷನ್ ತಗೊಂಡೋಗಿದ್ರು, ವಿವಾದವನ್ನ ಕೋರ್ಟ್ಗೆ ತಗೊಂಡು ಹೋಗಿದ್ರಿಂದ ತಾನೇ ನ್ಯಾಯಾಲಯ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನ್ಯಾಯಾಲಯ ಆದೇಶಗಳಿಂದ ಇವತ್ತು ಅನೇಕ ಜನ ರಕ್ಷಣೆ ಆಗಿದ್ದಾರೆ, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ, ಅನೇಕ ಸಮಸ್ಯೆಗಳನ್ನ ಇವತ್ತು ನ್ಯಾಯಾಲಯ ಸರ್ಕಾರದ ಮುಖಾಂತರ ಕ್ರಮ ಕೈಗೊಂಡಿದೆ ಅನ್ನೋದಾದ್ರೆ ಅದು ಏನಾದ್ರು ಒಂದು ಇವತ್ತು ಜನಸಾಮಾನ್ಯ ರಕ್ಷಣೆ ಆಗಿದ್ರೆ ಒಂದಷ್ಟು ಜನ ಅಂದ್ರೆ ಅದು ಕೇವಲ ನ್ಯಾಯಾಲಯದಿಂದ ಮಾತ್ರ ಅಂತಕ್ಕಂಥ ವಕೀಲರಿಂದ ಮಾತ್ರ ಅಂತ ನಾನು ಬಯಸ್ತೀನಿ. ವೀಕ್ಷಕರೇ, ಇದಿಷ್ಟು ಖ್ಯಾತ ವಕೀಲರಾದಂತಹ ಶಂಕರಪ್ಪನವರು ಸಂವಾದದಲ್ಲಿ ಮಂಡಿಸಿದಂತಹ ಅವರ ಅಭಿಪ್ರಾಯ ಮತ್ತು ಅವರ ಅನುಭವದ ಮಾತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ನಮ್ಮ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಸರ್, ನಮಸ್ತೆ. ನಮಸ್ಕಾರ.